ಅಲ್ಲಪ್ಪ, ನೀನು ದುಡ್ಡಿಗಿಟ್ಟು ಏನೂ ಕೊಡೋಕೆ ಹೋಗಬೇಡ. ಬಿಲ್ಲಿಂದೆಲ್ಲ ದುಡ್ಡೆಲ್ಲ ಕೊಡೋದೆಲ್ಲ ನಾವೊಂದು ಮಾಡ್ತೇವಪ್ಪ. ಪ್ಲೀಸಪ್ಪ, ಏನೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ. ಅಯ್ಯೋ ಆಂಟಿ, ನೀವೇನೂ ತಲೆ ಕೆಡಿಸ್ಕೊಬೇಡ್ರಿ. ನೀವಂತೂ ನಮ್ಮ ಮನೆಗೆ ಕರೆದ್ರೂ ನಮ್ಮ ಮನೆಗೂ ಬರೋದಿಲ್ಲ. ಹಾಂ, ಅದು ಅಲ್ಲದೆ ಫಸ್ಟ್ ಟೈಮ್ ಈ ಥರ ಹೋಟೆಲಲ್ಲಿ ಸಿಕ್ಕಿದ್ದೀರಾ. ನಾ ಇಷ್ಟು ಟ್ರೀಟ್ ಕೊಡಲಿಲ್ಲ ಅಂದರೆ ಹೇಗೆ? ನೀವೇನೂ ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿ ಎಂಜಾಯ್ ಮಾಡಿರಿ. ಊಟದ್ದು ಗೀಟದ್ದು ನಿಮ್ಗೆ ಏನು ಬೇಕು ಪ್ರತಿಯೊಂದನ್ನು ಕೇಳಿರಿ, ನಾನು ಅವ್ರಿಗೆ ಹೇಳಿದ್ದೀನಿ, ಅವರೆಲ್ಲ ತಂದು ಕೊಡ್ತಾರೆ. ಬಿಲ್ಲಿಂದು ಅಷ್ಟೇ, ನೀವು ಯಾರೂ ಅಮೌಂಟ್ ಕೊಡೋದಕ್ಕೆ ಹೋಗ್ಬೇಡ್ರಿ, ನಾನು ಕೊಟ್ಟು ಹೋಗಿರ್ತೀನಿ. ಅಲ್ಲ, ಸುಮ್ಮನೆ ನಿಮ್ಗೆ ತೊಂದರೆ ಆಯ್ತು ನೋಡ್ರಿ. ನಿಮ್ಗೆ ಅದು ಏನು ಹೇಳಬೇಕು ಗೊತ್ತಾಗವಲ್ದು ನಮ್ಗೆ. ಅಯ್ಯೋ ಆಂಟಿ, ನೀವೇನೂ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನನಗೆ ಖುಷಿ ಆಗಿದೆ. ಅದು ಅಲ್ಲದೆ ಎಷ್ಟು ದಿನ ಆದಮೇಲೆ ಅವತ್ತು ನೋಡಿದ್ದು ವಾಪಸ್ ಇವತ್ತು ಸಿಕ್ಕಿದ್ದೀರಾ. ಇಷ್ಟು ಟ್ರೀಟ್ ಮಾಡಲಿಲ್ಲ ಅಂದರೆ ಹೇಗೆ? ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ರಿ, ಸರಿನಾ? ನಿನ್ನ ಹತ್ರ ಒಂದು 5 ಮಿನಿಟ್ಸ್ ಆಫೀಸಿನ ಬಗ್ಗೆ ಮಾತಾಡೋದಿತ್ತು. ಒಂದು ನಿಮಿಷ ಬರ್ತೀಯಾ? ಇವಾಗಲೇ ಮಾತಾಡಬೇಕಾ ಸರ್? ಅಯ್ಯ ನೇತ್ರ, ಅನ್ನ ಕುಂತಿಲ್ಲ, ಅವ್ರು ಆಫೀಸಿಂದ ಏನೋ ಮಾತಾಡೋದಿತ್ತ. ಒಂದು 5 ನಿಮಿಷ ಹೋಗಿ ಮಾತಾಡ್ಕೊಂಬ ಹೋಗು. ಸರಿ ನೇತ್ರ ಅವ್ರೆ, ನಾನು ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ, ಬೇಗ ಬರ್ರಿ, ನನ್ನ ಮತ್ತೆ ಬೇರೆ ಕೆಲಸ ಇದೆ. ಆಂಟಿ, ನೀವು ಹೋಗೋವರೆಗೂ ಇದ್ದರೆ ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಅವ್ರನ್ನ ಮೀಟಾಗಿ ನಾನು ಬೇಗ ಹೋಗ್ಬೋದು ಅನಿಸುತ್ತೆ. ಅಕಸ್ಮಾತ್ ಇದ್ದರೆ ನೀವು ಹೋಗೋ ಮುಂದೆ ಹೇಳ್ತೀನಿ, ಇಲ್ಲ ಅಂದರೆ ನಾನು ಹೋಗಿರ್ತೀನಿ. ನೀವು ಹುಷಾರಾಗಿ ಹೋಗ್ಬರಿ. ಬಾಯ್ ಆಂಟಿ. ಸರಿನಪ್ಪ, ಸರಿ, ಬಾಯ್. ಆಂಟಿ, ಒಂದು ಮಾತು. ಹೇಳಪ್ಪ, ಏನಂತ? ನೀವೆಲ್ಲರೂ ಈ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಓ, ಥ್ಯಾಂಕ್ ಯು. ಅದು ನಮ್ಮ ನೇತ್ರವನ್ನ ರೀ ನಮ್ಗೆ ಇಷ್ಟೆಲ್ಲ ರೆಡಿ ಮಾಡಿದ್ದು. ಓ ಹೌದಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆಂಟಿ ಎಲ್ಲರೂ. ಚರಣ್, ಗೋ. ಅಯ್ಯ ನೇತ್ರವ, ಹೋಗ, ಕರೆ ಹಾಕೊಂತಿಲ್ಲ ಅವ್ರು. ಸರಿ ಚಿಕ್ಕಿ, ನೀವೆಲ್ಲರೂ ಊಟ ಮಾಡ್ತೀರಿ, ನಾ ಬಂದೆ ಒಂದು 5 ನಿಮಿಷ. ನಡ್ರಿ, ಇವತ್ತು ಆರಾಮ ಮಸ್ತ್ ಮಜಾ ಮಾಡಿ ನಡ್ರಿ. ನಾನಂತೂ ಹೊಕ್ಕಿನಪ್ಪ. ಸಾಗರ್ ಅವರೇ, ನಿಮ್ಗೇನಾದರೂ ತಲೆ ಕೆಟ್ಟಿದ್ದೀನ? ನೀವು ಆಫೀಸ್ನಲ್ಲಿ ಇರ್ತೀನಿ, ಇವತ್ತು ಬಿಸಿ ಇದ್ದೀನಿ ಅಂತ ಹೇಳಿದ್ರಿ ತಾನೆ, ಇವಾಗೇನು ಇಲ್ಲಿಗೆ ಬಂದಿದ್ದೀರಾ? ಅಲ್ಲ ರೀ, ನಿಮ್ಗೇನಾದರೂ ತಲೆ ಕೆಟ್ಟಿದ್ದೀನ? ನಮ್ಮ ಮನೆಯವ್ರ ಹತ್ರ ಬಂದು ಆ ಥರ ಎಲ್ಲ ಮಾತಾಡ್ತಿರಲ್ರಿ. ನಿಮ್ಗೇನಾಗಿದ್ರಿ? ಅಕಸ್ಮಾತ್ ಏನಾದರೂ ಗೊತ್ತಾದರೆ ನಮ್ಮ ಮನೆಯಲ್ಲಿ ಹೆಂಗೆ ಬೈತಾರೆ ಗೊತ್ತಾ? ಬೈಯೋದಲ್ಲ ನನ್ನ ಕತೆ ಅಷ್ಟೇ. ಏನ್ರಿ ನಿಮಗೆ ಆಟ ಆಡ್ತಿದ್ದೇನೆ ಇಲ್ಲಿ? ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಚೇರಿಂದ ಕೆಳಗಡೆ ಇಳಿಯೋದಕ್ಕೆ ಆಗ್ತಾಯಿಲ್ಲ, ಹಾಗೆ ಹೀಗೆ ಅಂತ ದೊಡ್ಡದಾಗಿ ಮಾತಾಡಿದರೆ ಇವಾಗ ನೋಡಿದ್ರೆ ಇಲ್ಲಿಗೆ ಬಂದಿದ್ದೀರಲ್ಲ. ಕೂಲ್ ನೇತ್ರ, ಐಸ್ ಕ್ರೀಮ್ ತಂದು ಕೊಡ್ಲಾ? ಐಸ್ ಕ್ರೀಮ್ ತಿಂದು ಕೂಲ್ ಆಗ್ತೀಯಾ? ಕೂಲಾಗಿ ಆಮೇಲೆ ಮಾತಾಡು, ಓಕೆನಾ? ಸಾಗರ್ ಅವರೇ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಜೋಕ್ ಮಾಡ್ತಾ ಇಲ್ಲ. ಯಾಕೆ ನೇತ್ರ, ನಾ ಬಂದಿದ್ದು ನಿನಗೆ ಸರ್ಪ್ರೈಸ್ ಆಗಲಿಲ್ವಾ? ನೀನು ಸರ್ಪ್ರೈಸ್ ಆಗಿ ಫುಲ್ ಖುಷಿಯಾಗಿ ಓಡಿ ಬಂದು ನನ್ನನ್ನು ತಪ್ಕೋತೀಯ ಅಂತ ನಾನು ಅಂದ್ಕೊಂಡ್ರೆ ನೀನು ನನಗೆ ಬೈತಾ ಇದೆಯಲ್ಲ. ತಪ್ಕೊಳ್ಳೋದೊಂದು ಬಾಕಿ ಇತ್ತು ನಿಮಗೆ. ಅಲ್ಲ ರೀ, ನಮ್ಮ ಮನೆಯವ್ರು ಎಲ್ಲರೂ ಬಂದಿದ್ದಾರೆ, ಅದು ಅಲ್ಲದೆ ನಮ್ಮ ಊರಿನವ್ರು ಎಲ್ಲರೂ ಬಂದಿದ್ದಾರೆ. ಅವ್ರ ಮುಂದೆ ಬಂದು ಮಾತಾಡ್ಸ್ತೀರಲ್ರಿ ನೀವು. ನೋಡಿ ನೇತ್ರ, ಅಲ್ಲ ನೀನು ನಿಮ್ಮ ಊರಲ್ಲಿದ್ದಂತೂ ನಿಮ್ಮ ಮನೆಗೆ ಬರಬೇಡ ಅಂತೀಯ. ಓಕೆ, ಅಲ್ಲಿಗೆ ಬಂದು ನಿನ್ನನ್ನು ನೋಡೋದಕ್ಕಾಗೋದಿಲ್ಲ. ಇಲ್ಲಿ ತನಕ ಬಂದಿದೆಯಾ, ಇಲ್ಲಿ ಬಂದು ಮಾತಾಡಿಸ್ಲಿಲ್ಲ, ನೋಡಲಿಲ್ಲ ಅಂದರೆ ನನಗೆ ಸಮಾಧಾನ ಆಗುತ್ತಾ? ಅದಕ್ಕೋಸ್ಕರ ನಿನಗೋಸ್ಕರನೇ ಇಲ್ಲಿ ತನಕ ಬಂದಿದ್ದು, ಗೊತ್ತಾ? ನಿಮ್ಮ ಮನೆಯವರು ನನ್ನನ್ನು ಕಂಡಿಡಿದು ಮಾತಾಡ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆಪ್ಪ ನಾನು. ಆದರೂ ನಮ್ಮ ಅತ್ತೆಯವರು, ನಮ್ಮ ಚಿಕ್ಕತ್ತೆಯವರು ನೋಡು ಎಷ್ಟು ಚೆನ್ನಾಗಿ ನನ್ನನ್ನು ಕರೆದು ಮಾತಾಡಿಸಿ, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನೋಡು. ನೀ ನೋಡಿದರೆ ಗುರ್ರ ಅಂತಿದೆಯಪ್ಪ ನನ್ನ ಮೇಲೇ. ಅತ್ತೇನಾ? ಹಾಂ, ಮತ್ತೆ ನಿಮಗೆ ಚಿಕ್ಕೆ ಆದರೆ ನನಗೆ ಸಣ್ಣ ಅತ್ತೆ ತಾನೆ. ಮತ್ತು ನಾವು ಆಲ್ರೆಡಿ ಕಮಿಟೆಡ್ ಆಗಿಬಿಟ್ಟಿದ್ದೀವಿ. ಸೊ ನಾವು ಆಲ್ರೆಡಿ ಅತ್ತೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ನೋಡ್ರಿ, ನಮ್ಮ ಅತ್ತೆಯವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನೀ ನೋಡಿದರೆ ಇನ್ನೂ ಗುರ್ರ ಅಂತ ಇದೆಯಪ್ಪ. ನಿಮಗೆ ತಲೆ ಕೆಟ್ಟಿದೆ, ಅದಕ್ಕೆ ಹೀಗೆ ಮಾಡ್ತಾಯಿದೆ. ಫಸ್ಟ್ ಇಲ್ಲಿಂದ ಹೋಗ್ರಿ ನೀವು, ಮತ್ತು ಆಮೇಲೆ ಮತ್ತೆ ಬಂದು ಇಲ್ಲಿ ಮಾತಾಡ್ಸೋದು, ನಾವು ಮಾತಾಡೋದು ಯಾರಾದರೂ ಕೇಳಿಸ್ಕೊಂಡದು ಒಂದು ಹೋಗಿ ಇನ್ನೊಂದಾದರೆ ಬೇಡಪ್ಪ. ಮೊದಲು ನೀವು ಇಲ್ಲಿಂದ ಹೋಗಿ. ಹೋಗಲೇಬೇಕಾ? ಇಲ್ಲೇ ಇರ್ತೀನಿ ಬಿಡು, ಇನ್ನೊಂದು ಸ್ವಲ್ಪ ಹೊತ್ತು. ನೀವು ಹೋದ್ಮೇಲೆ ಹೋಗ್ತೀನಿ. ನೀವೇನಾದರೂ ಇವಾಗ ಇಲ್ಲಿಂದ ಹೋಗಲಿಲ್ಲ ಅಂದರೆ ನಾನೇ ಹೋಗ್ಬಿಡ್ತೀನಿ ಅವ್ರನ್ನೆಲ್ಲನೂ ಕರ್ಕೊಂಡು. ಬೇಡ, ಹಾಗೆ ಜೋಕ್ ಮಾಡಿದೆ. ನಾನು ಬಂದು ನಿನಗೆ ಮಾತಾಡಿಸಿ ನೋಡ್ಕೊಂಡು ಹೋದ್ರಾಯ್ತು ಅಂತ ಬಂದಿದ್ದು. ಸರಿ, ನೀವಾಗ ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡು, ಆರಾಮಾಗಿ ಎಂಜಾಯ್ ಮಾಡು. ಅಮೌಂಟಿಂದ ಏನೂ ತಲೆ ಕೆಡಿಸ್ಕೊಳ್ಳೋದಕ್ಕೂ ಬೇಡ. ಅವ್ರದ್ದು ಬಿಲ್ಲೆಲ್ಲ ನಾನೇ ಪೇ ಮಾಡ್ತೀನಿ. ಪಾಪ ಅವರು ಎಷ್ಟು ದಿನ ಆದಮೇಲೆ ಇಲ್ಲಿಗೆ ಬಂದಿದ್ದಾರಲ್ಲ, ಆರಾಮಾಗಿ ಎಂಜಾಯ್ ಮಾಡಲಿ. ಅಲ್ಲ, ನಾನೇ ಬಿಲ್ ಪೇ ಮಾಡ್ತಿದ್ದೀನಿ, ನೀವು ಯಾಕೆ ಮಾಡ್ತೀನಿ ಅಂತಂದ್ರಿ? ನೋಡಿ ನೇತ್ರ, ಇದೊಂದು ವಿಷಯದಲ್ಲಿ ನಾನು ನಿನ್ನ ಮಾತು ಕೇಳೋದಿಲ್ಲ. ಪಾಪ ಅವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ನಾನು ಈಗ ಬಂದು ಎಷ್ಟೊತ್ತಾಯ್ತು, ಅವರೆಲ್ಲ ಖುಷಿಯಾಗಿ ಅಡ್ಡಾಡ್ತಿರೋದನ್ನು ಎಲ್ಲನೂ ನೋಡಿದೆ, ಗೊತ್ತಾ? ಎಷ್ಟು ಖುಷಿಯಾಗಿದ್ದಾರೆ. ಪಾಪ ಇರಲಿ, ಅವರಿಗೆ ಅವ್ರ ಅಮೌಂಟನ್ನು ಇಲ್ಲಿ ಕೊಡೋದನ್ನು ಅವರೇ ಎದಕ್ಕಾದರೂ ಯೂಸ್ ಮಾಡ್ಕೊಳ್ಳಿ, ನಾನು ಕೊಟ್ಟಿರ್ತೀನಿ. ಅವರು ಖುಷಿಯಾಗಿ ಆರಾಮಾಗಿ ಎಂಜಾಯ್ ಮಾಡ್ಕೊತ ಊಟ ಮಾಡ್ಕೊಂಡು ಹೋದರೆ ಸಾಕು ನಂಗಷ್ಟೇ. ಸರಿ, ಥ್ಯಾಂಕ್ ಯು. ಹಾಗಾದರೆ ಈಗ ಮೇಡಮ್ನವರು ಖುಷಿಯಾದರು. ಸರಿ, ನೀವು ಹುಷಾರು ನೋಡ. ನಂದು ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಇಲ್ಲೇ ಮಾಡಿ ಆಮೇಲೆ ಹೋಗ್ತೀನಿ, ಸರಿನಾ? ಸರಿ, ಹಾಗಾದರೆ ಹುಷಾರು ನೋಡಿ, ನಾನು ಹೋಗ್ತೀನಿ. ಮತ್ತೆ ಯಾಕೆ ಬರಲಿಲ್ಲ ಅಂತ ಇಲ್ಲಿಗೆ ಬಂದುಬಿಡೋರು ಅದಾರ. ಸರಿ, ಓಕೆ, ಬಾಯ್. ನಂಗೆ ಮನೆಗೆ ಹೋದ್ಮೇಲೆ ಕಾಲ್ ಮಾಡು, ಇಲ್ಲಿಂದ ಬಿಟ್ಟ ಮೇಲೂ ನಂಗೆ ಕಾಲ್ ಮಾಡು. ಆಮೇಲೆ ಅದು ಬಿಲ್ಲೆಲ್ಲ ಮಾಡಿಸೋ ಮುಂದೆ ನಾನು ಇದ್ದರೆ ಸರಿ ಹೋಯಿತು, ಇಲ್ಲಾಂದರೆ ನೀನೇ ಮುಂದೆ ಇಟ್ಕೊಂಡು ಬಿಲ್ಲೆಲ್ಲ ಅದು ಚೆಕ್ ಮಾಡಿ ನನಗೆ ವಾಟ್ಸಪ್ ಮಾಡಿ ನೀವು ಹೋಗಿರು, ಸರಿನಾ? ಸರಿ ಸಾಗರ್ ಅವರೇ, ಬಾಯ್.
ನನಗೆ ಗೊತ್ತು ನೇತ್ರ, ನಾನು ಇಲ್ಲಿಗೆ ಬಂದಿದ್ದು ನಿನಗೆ ಫುಲ್ ಖುಷಿಯಾಗಿರುತ್ತೆ. ಸುಮ್ಮನೆ ಮೇಲಿನ ಮಾತಿಗಷ್ಟೇ ಸಿಟ್ ಮಾಡ್ತಾ ಇದೆಯಾ? ನಿನ್ನ ಖುಷಿನೇ ನನ್ನ ಖುಷಿ. ನೀ ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೆ. ಯವ್ವ 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 ಪಂಚವ್ವ ನೋಡ ಇಲ್ಲಿ. ಯವ್ವ ಯಾ ನಮ್ನಿ ಅಡುಗೆ ಅದಾವು, ಯಾ ನಮ್ನಿ ಕರೆಂಟು ಲೈಟು ಬೆಳಕು ಎಲ್ಲ. ಯಪ್ಪ 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 ಇವರೆಲ್ಲಿ ಯಂಕವಕ್ಕ ಕೆಂಚವ್ವ ಅವೆಲ್ಲ ಕಾಣವಲ್ವಲ್ಲ, ಎಲ್ಲೋಗಾರ? ಯಾಕ್ರಿ ಅವ್ವ ಹಂಗೆ ಬಾಯಿ ತಕ್ಕೊಂಡು ನೋಡಾಕೊಂತೀರಲ್ಲ, ಏನಾತು? ಯವ್ವ ಏನ್ರಿಲೇ ಇದು? ಅಲ್ಲೇನು ನಮಗೇನು ಊಟ ಗೀಟ ಉಳಿಸಿರ ಏನೇನಿಲ್ಲ? ಇನ್ನು ಎಲ್ಲ ನಿಮ್ಮ ತಟ್ಟಾಗ ಕಾಣಾಕೊಂತವಲ್ಲ. ಅಲ್ಲ ಒಂದಲ್ಲ ಒಬ್ಬೊಬ್ರು ಕೈಯಾಗ ಎರಡೆರಡು ತಾಟು. ಏನ್ಲೇ ಇದು? ನಿಮಗನೇ ಏನೇನು ಮನೆಗೆ ಒಯ್ಯಾಕೆ ತೊಗೊಂಡು ಹೊಂಟಿರ ಊಟನ? ಇಲ್ಲಿಂದ ಮನೆಗೆ ಕೊಡಂಗಿಲ್ಲ ಊಟನ, ಇಲ್ಲೇ ಉಣ್ಬೇಕು. ಏ ಹೋಗ ಪಂಚವ, ನಾವ್ಯಾಕೆ ಮನೆ ಒಯ್ಯಂದಿ? ನಮಗೆ ತಿನ್ನಕ್ಕೆ ಒಯ್ಯಾಕೊಂತೀವವ್ವ. ಅದು ಕೈಯಾಗ ಸಾಕಾಗಲಿಲ್ಲ, ಅದಕ್ಕೆ ಎರಡು ತಾಟು ತಂದೀವಿ. ಇನ್ನು ಎರಡು ತಾಟ್ನಾಗ ಅಲ್ಲೇ ಹಾಕಿಟ್ಟು ಬಂದೀವಿ. ಈಗ ಇದನ್ನು ನಾವು ಅಲ್ಲಿ ಕುತ್ಕೋತೀವಲ್ಲ, ಅಲ್ಲೋಗಿ ಇದು 2 ತಾಟನ ಇಟ್ಟು ಬಂದು ಇನ್ನು 2 ತಾಟು ತೊಗೊಂಬರ್ತೀವಿ. ಏನು ಇನ್ನೂ 2 ತಾಟು ಮತ್ತೆ ಹಾಕಿಟ್ಟು ಬಂದಿರಾ? ಹ್ಞೂ ಮತ್ತು ಇಂಥ ಚಲೋ ಊಟ ಸಿಕ್ಕೈತಿ, ಬಿಟ್ಟಿ ಬನ್ನ ನಾವು ಹೋಗಲ್ಲಿ ಯಾವ ನಮ್ನಿ ಅದ ಹೋಗುತ್ತಾನ. ನಾವಂತೂ ಇನ್ನೂ 2 ತಾಟು ಹಾಕಿಟ್ಟ ಬಂದಿವತ್ತಾಗ. ನೋಡಿಲ್ಲಿ ತಾಟು ತುಂಬ. ಯವ್ವ ನಿಮ್ಮನ್ನು ನೋಡಿದ್ರೆ ಊಟ ಮಾಡ್ಲಾರ್ದ 1 ವರ್ಷ ಆತನ ಅನ್ನಂಗೆ ಹಾಕ್ಸ್ಕೊಂಬಂದಿರಲ್ಲಿ ಯವ್ವ. ಸ್ವಲ್ಪ ಹಾಕ್ಸ್ಕೊಂಬಂದು ತಿನ್ನಿರಿ. ಅಲ್ಲ ಹಾಕ್ಸ್ಕೊಂಬಂದು ತಿನ್ನಿರಿ, ನಿಮ್ಗೇನು ಬೇಡಂದಿಲ್ಲ. ಆದ್ರೆ ಈ ರೇಂಜಿಗೆ ಅಲ್ಲಿ ನೋಡ್ರಲ್ಲಿ ಯವ್ವ 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 ಆ ನಮ್ನಿನ. ಹೀಗೆ ಕೆಂಚವ್ವ, ನನಗೂ ಲೆಗ್ ಪೀಸ್ ಅಂದ್ರೆ ಭಾಳ ಇಷ್ಟವ. ನಮಗೂ ಉಳಿಸಿ ನೀನು ಓಟು ತಾಟ ನೀನು ಹೊತ್ಕೊಂಬಂದೀಯ. ಅಯ್ಯ ಪಂಚವ, ನಂಗೆ ಲೆಗ್ ಪೀಸ್ ಅಂದ್ರೆ ಭಾಳ ಇಷ್ಟ. ಇನ್ನೊಂದು 4 ಹಾಕೋಬೇಕಂತ ಮಾಡಿದ್ದೆ, ಆದ್ರೆ ಅಲ್ಲಿ 4 ಇದ್ವಾ ಲೆಗ್ ಪೀಸ್. ಅವನಷ್ಟ ತೊಗೊಂಬಂದಿನಿಗೆ ಇವನು ತಿಂದು ಮತ್ತೊಕ್ಕಿನಿಗೆ ಲೆಗ್ ಪೀಸ್ ಹಾಕ್ಕೊಂಬರಕ್ಕೆ ಬರೀ ಟಿವ್ಯಾಗ ನೋಡ್ತಿದ್ದೇವ ನಾನು ಇವನ್ನೆಲ್ಲ. ಈಗ ಸಿಕ್ಕೈತಿ ಬಿಟ್ಟಿನ ಯವ್ವ ನಡೀರ ಯವ್ವ, ಇನ್ನೊಂದು ರೌಂಡ್ ತೊಗೊಂಡು ಬರೋಣ. 1-2 ತಾಟು ಮತ್ತೆ ಹಾಕಿಟ್ಟಿವಲ್ಲ, ಮತ್ತೆ ಯಾರು ತೊಗೊಂಡು ಈಗೊಂದಾರು ನಡ್ರಿ. ಯವ್ವ ಹೌದಾ ಯವ್ವ ಪಂಚವ, ನಾವು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೇವ. ನಡ್ರಿ. ಪಂಚವ, ನಾವೇನಾರ ಹಿಂಗೆ ಮಾತಾಡ್ಕೊತ ನಿಂತ್ಕೊಂಡ್ವಿ ಅಂದ್ರೆ ಇಲ್ಲಿರೋ ಬರೋದೆಲ್ಲ ತಿಂದು ಖಾಲಿ ಮಾಡಿ ತೇಗಿ ಬಿಡ್ತಾರವ್ರು. ಆಮೇಲೆ ನಮಗೆ ಅವು ಎಲಬಗತಿ ನೋಡು. ನಡಿ ಮೊದಲು ಊಟ ಮಾಡೋಣ. ಹೂನ ಯವ್ವ, ನಡಿ ಮೊದಲು ನಂಗೆ ಲೆಗ್ ಪೀಸ್ ಬೇಕು. ಅಲ್ಲಲ್ಲಿ ತುರುಕಿ, ನಮ್ಮ ಊರಾಗ ನನ್ನ ಗಂಡಗೆ ಒಂದು 10 ರೂಪಾಯಿ ಕೊಡ್ತೀನಿ, ಹೋಗಿ ಜಿಲೇಬಿ ತಂದು ಕೊಡ, ನನಗೆ ಭಾಳ ಇಷ್ಟ ಅಂತ ಅಂದ್ರೆ 1 ಜಿಲೇಬಿ ತಂದು ಕೊಡಲ್ಲವ ನನ್ನ ಗಂಡ. ಇಲ್ಲಿ ನೋಡು ಯಾವ ನಮ್ನಿ ಜಿಲೇಬಿ ಅದಾವು. ಅದಕ್ಕೆ ಎಷ್ಟು ತಿನ್ಬೇಕು ಅನಿಸ್ತೈತಿ ಅಷ್ಟು ಜಿಲೇಬಿ ತಿಂದು ಖಾಲಿ ಮಾಡಿಬಿಡ್ತೀನಿ ನಾನಂತೂ. ಹ್ಞೂ ನೋಡ, ಅಲ್ಲ ಇವರು ಹಂಗೆ ನೀವೆಷ್ಟು ಉಣ್ತೀರಿ ಉಣ್ಣು, ಇನ್ನೂ ಸ್ವಲ್ಪ ಉಳ್ದಿದ್ದೆಲ್ಲ ಬೇಕಾದ್ರೆ ನೀವು ಮನೆ ಕಟ್ಕೊಂಡು ಹೋಗ್ರಿ ಅಂತ ಒಂದು ಮಾತನ್ವಲ್ವ ನೋಡ. ಹಂಗೇನಾರು ಅಂದ್ಬಿಟ್ರೆ ನಾನಂತೂ 2 ದಿನಕ್ಕೆ ಆಗೋಷ್ಟು ಊಟನ ಕಟ್ಕೊಂಡು ಹೋಗ್ಬಿಡ್ತಿದ್ದೆ ನೋಡಿ ಇಲ್ಲಿಂದನ. 4 ದಿನ ಮನ್ಯಾಗ ಅಡುಗೆನ ಮಾಡಿರಬಾರ್ದು, ಹಂಗೆ ಕಟ್ಕೊಂಡು ಹೋಗ್ಬಿಡ್ತಿದ್ದೆ ನೋಡಿ ನಾನಂತೂ. ಯವ್ವ ನಾನು ಹಂಗೆ ಮಾಡ್ತಿದ್ದೆವ. ಇವು ಯಾವ್ಯಾವ ಉಳ್ಕೋತಾವ ನೋಡು, ಅವನ್ನೆಲ್ಲ ಒಯ್ದು ಬಿಡ್ತಿದ್ದೆ ಮನೆಗೆ. ಏನು ರವ, ಯಾಕೆ ಇಲ್ಲೇ ನಿಂತಿರಲ್ಲ ಒಂದೊಂದು ತಾಟು ಹಿಡ್ಕೊಂಡು? ನೀವು ಇನ್ನೊಂದು 2 ತಾಟು ಎಲ್ಲರೂ ಹಚ್ಚಿಟ್ಟಿರ ಏನು? ನೋಡೋದು ಪಂಚವ, ನಾನಂತೂ ಅಲ್ಲೇ ಹಾಕ್ಸ್ಕೊಂಡು ಅಲ್ಲೇ ತಿಂದ ಹೊಟ್ಟೆ ತುಂಬ ಆಯ್ತಾ. ಈಗ ಇನ್ನೂ ಒಂದೊಂದು ತಾಟು ಹಚ್ಚಿಟ್ಟು ಬಂದೈತಿ ನಾವು ಕುತ್ಕೊಳೋ ಜಾಗದಾಗ. ಇಲ್ಲಿವ ಜಿಲೇಬಿ ಕರಿಯಾಕೆ ಕುಂತಿದ್ನ ಹಾಕ್ಕೊಂಡಿನವ. ಇನ್ನೂ ಸ್ವಲ್ಪ ಬೇಕಾಗಿತ್ತು ನನಗೆ, ಇನ್ನೂ ಬರೋವಲ್ಲ ನೋಡ. ಕರಿಯಾಕೆ ಬಂದ್ರೆ ಲಗುನ ಇನ್ನೂ ಸ್ವಲ್ಪ ಹಾಕ್ಕೊಂಡು ಹೋದ್ರಾತಂತ ನಾನಂತೀನಿ. ಇವ ನೋಡಿದ್ರೆ ಬರೋವಲ್ಲಪ್ಪ. ಆತು ತಗೋ, ಅವ ಕರಿಯೋನ ಗತಿ ಅಷ್ಟೆ. ಇವತ್ತು ಈ ಹೋಟೆಲ್ನವ್ನ ಗತಿನೂ ಅಷ್ಟೆ. ಈ ನಮ್ನಿ ನೀವು ತಿನ್ನಾಕ ಕುಂತೀರಂದ್ರೆ ಆತು. ಹೋಗ್ರಿ ಮೊದಲು ಆ ತಾಟ್ನಾಗಿರೋದು ಖಾಲಿ ಮಾಡೋಗ್ರಿ. ಅವ ಏನಾರ ಜಿಲೇಬಿ ಕರಿಯಾಕೆ ಬಂದ ಅಂದ್ರೆ ನಾ ಕರಿತೀನಂತ ಹೋಗ್ರಿ, ತಿನ್ನೋಗ್ರಿ ಅದನ್ನು ಮೊದಲು. ಕರಿಬೇಕಾ ನೀನು? ಮತ್ತು ಮರ್ಯಾಕೆ ಹೋಗ್ಬೇಡ, ನಂಗೆ ಜಿಲೇಬಿ ಅಂದ್ರೆ ಭಾಳ ಇಷ್ಟ. ಆತು ತಗೋರಿ ಅವ್ವ, ಕರಿತೀನಿ. ನೀವು ನಡ್ರಿ, ತಿನ್ನಡ್ರಿ. ಅಯ್ಯೋ ನಮ್ಮವನ ಕೈಯಾಗ ಸಿಕ್ಕಾಕೊಂಡ್ಬಿಟ್ನಾ ನಾನು. ಅಯ್ಯೋ ಆ ಕಡೆ ಹೋಗೋಬಿಟ್ಟು ಈ ಕಡೆ ಬಂದ್ಬಿಟ್ನಾ ನಾನು. ಚೋಟ್ಯಾ, ಏನಲ್ಲ ಇದು ಐಸ್ ಕ್ರೀಮು ತಾಟ್ ತುಂಬ ಇಷ್ಟೊಂದ? ನಿನಗಿಂತ ದೊಡ್ಡದಾಯ್ತಲ್ಲೋ ಇದು ಐಸ್ ಕ್ರೀಮು. ಇಷ್ಟು ದೊಡ್ಡದು ಐಸ್ ಕ್ರೀಮ್ ತಿಂದಿ ಅಂದ್ರೆ ನೆಗಡಿ ಬಂತಂದ್ರೆ ಏನು ಮಾಡ್ತಿ? ಯವ್ವ ನೀನಂತೂ ಊರಾಗ 1 ರೂಪಾಯಿ ಕೊಟ್ಟು ಒಂದು ಐಸ್ ಕ್ರೀಮ್ ಕೊಡ್ಸಂಗಿಲ್ಲ ನನಗೆ ತಿನ್ನಕ್ಕೆ. ಇಲ್ಲಿ ಅಕ್ಕ ಕೊಡ್ಸಕ್ಕಂತ ನಾ ತಿಂತೀನಿ, ನೀ ಸುಮ್ಮನೆ ಇರಬೇ. ಎದಕ್ಕೆ ವಟ ಅಂತೀರಿ? ಬೇಕಾಗಿಲ್ಲ, ಇಷ್ಟು ದೊಡ್ಡದು ಐಸ್ ಕ್ರೀಮ್ ತಿನ್ನೋದು ನೀನು ಬೇಕಾಗಿಲ್ಲ. ಇಡ್ಲೋ ಇಲ್ಲೇ ಇಟ್ಟು ಹೋಗು, ಬೇರೆದೇನಾರು ತಿನ್ಕೊ ಹೋಗು. ಯವ್ವ ಸುಮ್ಮನೆ ಇರಬೇ, ನನಗೆ ತಿನ್ನಂಗೆ ಅನ್ಸೈತಿ, ನಾ ತಿನ್ನಕ್ಕೆ ಕುಂತೀನಿ. ನೀನು ಹಿಂಗೆ ಹಠ ಮಾಡಿದೆ ಅಂದ್ರೆ ನೋಡು ಮತ್ತೆ ಇಲ್ಲೇ ಬಿದ್ದು ಉಳ್ಳಾಡ್ಬಿಡ್ತೀನಿ ನೋಡು, ಮತ್ತೆ ಎಲ್ಲರನ್ನೂ ಸೇರಿಸ್ಬಿಡ್ತೀನಿ.
ಪಂಚವ ಇಲ್ಲಿ ಬಿಡ ಏನೋ ಇವತ್ತೊಂದು ದಿನ ತಿನ್ನಾಕೊಂತೈತಿ ತಿನ್ಲಿ ಬಿಡ ಅತ್ತಾಗ. ಅಲ್ಲ ಅಂಬವಕ್ಕ ನೋಡಿಲಿ ಯಾನು ಇವನಕ್ಕಿಂತ ದೊಡ್ಡದಾಯ್ತದ ಐಸ್ ಕ್ರೀಮ್ ಅಂಥದ್ದು ತಿನ್ನಾಕಂತ ನೀವು ಲೋ ಒಂದ ನೆಗಡಿ ಬರಲಿ ನಿನಗೆ ಅವಾಗ ಮಾಡ್ತೀನಿ, ಈಗಲ್ಲ. ಹೆಂಗೆ ಓಡ್ತಾನೆ ನೋಡು, ತಿನ್ನಲಿ ನಾಳೆ ಒಂದ ನೆಗಡಿ ಅಂತಂದು ಮೂಗಿನಾಗ ಸಿಂಬಳ ಇಳಿಲಿ ಅವಾಗ ಮಾಡ್ತೀನಿ ಇವನಿಗೆ, ಈಗಲ್ಲ. ನಡಿ ಪಂಚವ ಹೊತ್ತಾದ ನಡಿ, ನಾವು ಊಟ ಮಾಡೋಣ ನಡಿ. ಹೌದಲ್ಲ ಅಂಬಕ್ಕ, ನಡಿ ನಾವು ಊಟ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ಇದು ಹೋಟೆಲ್ದು ವಿಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ನಮಸ್ಕಾರ.